ಪ್ರೈಸ್ ಲಾಟ್ ಆಲ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತರ ನಾಮದಲ್ಲಿ ನಾನು ಇವತ್ತು 5 ಮಾಡಿಕೊಂಡಿರುವಂಥ ಒಂದು ಲೂಕನ ಸುವಾರ್ತೆ 18ನೇ ಅಧ್ಯಾಯ 16ನೇ ಒಂದು ವಚನವನ್ನು ನೋಡೋಣ. ಒಬ್ಬ ಅಧಿಕಾರಿಯು ಬಂದು, ಒಳ್ಳೆ ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗುವಂತೆ ಏನು ಮಾಡಬೇಕು ಎಂದು ಆತನನ್ನು ಕೇಳಲಾಗಿ, ಯೇಸು ಅವನಿಗೆ, ನನ್ನನ್ನು ಒಳ್ಳೆಯವನೆಂದು ಯಾಕೆ ಹೇಳಿದೆ? ದೇವರನ್ನೊಬ್ಬನೇ ಹೊರತು ಮತ್ತಾವನು ಕೂಡ ಒಳ್ಳೆಯವನಲ್ಲ. ದೇವರು ಏನು ಹೇಳ್ತಾರೆ ಅಂದರೆ, ದೇವರು ಬಿಟ್ಟು ಯಾರೂ ಕೂಡ ಒಳ್ಳೆಯವರಲ್ಲ ಈ ಕಾಲದಲ್ಲಿ ಅಲ್ವಾ, ಈ ಪ್ರಪಂಚದಲ್ಲಿ ಅಂತ ಅನ್ನೋ ಪ್ರಕಾರ. ಈಗ ಮನುಷ್ಯರಿಗೆ ಪ್ರತಿಯೊಂದು ಕೂಡ ಮೋಸ ಮಾಡ್ಕೊತ, ಸುಳ್ಳನ್ನು ಹೇಳ್ಕೊತ, ಒಂದು ಬಿಸ್ನೆಸ್ ಮಾಡಿ ಇವಾಗ ನೋಡ್ತಾ ಇದ್ದೀವಿ. ಇವಾಗ ಯಾವುದ್ರಲ್ಲಿ ಮೋಸ ಇಲ್ಲ ಹೇಳಿ? ಎಲ್ಲದರಲ್ಲೂ ಕೂಡ ಮೋಸ ಇದೆ ಅಲ್ವಾ. ಯಾವುದ್ರಲ್ಲಿ ಮೋಸ ಇಲ್ಲ. ಇವಾಗ ಕಾಂಪಿಟೇಷನ್ ಆಗೋಗ್ಬಿಟ್ಟಿದೆ. ಪ್ರತಿಯೊಂದು ಬಿಸ್ನೆಸ್ ಕೂಡ ಒಂದು ಕಾಂಪಿಟೇಷನ್ ಆಗೋಗಿದೆ. ಪ್ರತಿಯೊಂದು ಇಂಡಸ್ಟ್ರಿಯಲ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅದು ಇವಾಗ ಕಾಂಪಿಟೇಷನ್ ಆಗಿದೆ. ಪ್ರತಿಯೊಂದರಲ್ಲೂ ಕೂಡ ಮೋಸವಿದೆ ಇವಾಗ ಅಲ್ವಾ. ಪ್ರತಿಯೊಂದರಲ್ಲೂ ಕೂಡ ಮೋಸವಿದೆ. ಇವಾಗ ಯೂಟ್ಯೂಬ್ಸ್ಗಳು ನೋಡ್ತಾ ಇರ್ತೀವಿ, ಐಸ್ ಕ್ರೀಮ್ ಅಂತೀವಿ, ಐಸ್ ಕ್ರೀಮ್ ಪ್ಯಾಕಿಂಗ್ ಇರುತ್ತೆ. ಈಗ ಇಲ್ಲಿ ಹೇಗೆ ಹೈಜಿನಿಕಾಗಿ ಮಾಡ್ತಾ ಇದ್ದಾರೆ ಅದನ್ನು ಇಲ್ಲ, ಯಾವುದೋ ಒಂದು ಕೊಳಚೆ ಪ್ರದೇಶದಲ್ಲಿ ಮಾಡ್ತಾ ಇದ್ದಾರೆ, ಯಾವುದೊಂದು ಕೊಳಚೆ ನೀರನ್ನು ಯೂಸ್ ಮಾಡ್ಕೊಂಡು ಐಸ್ ಕ್ರೀಮ್ ಮಾಡ್ತಾ ಇದ್ದಾರೆ. ಅದನ್ನು ಏನು ಮಾಡ್ತಾರೆ, ಸ್ಟ್ಯಾಂಡರ್ಡ್ ಪ್ಯಾಕಿಂಗ್ ಮಾಡಿ FSSAI ಆಗಿದೆ ಅಂತ ಹೇಳ್ಬಿಟ್ಟು ಅದನ್ನು ಏನು ಮಾಡ್ತಾರೆ, ಅದನ್ನು ಮಾರ್ಕೆಟಿಗೆ ಬಿಡ್ತಾರೆ. ಅದನ್ನೇನು ಮಾಡ್ಬಿಟ್ಟು ತಿಂದ್ಬಿಟ್ಟು ನಮಗೆ ನಾನಾ ರೋಗಗಳು, ಕ್ಯಾನ್ಸರು, ನಾನಾ ರೋಗಗಳು ಬರ್ತಾಯಿದೆ ಇವಾಗ ಬ್ಲಡ್ ಡಿಸೀಸ್ ಆಗಿರ್ಬೋದು, ಕಿಡ್ನಿ ಡಿಸೀಸ್ ಆಗಿರ್ಬೋದು, ಪ್ಯಾಂಕ್ರಿಯಾಸ್ ಡಿಸೀಸ್ ಆಗಿರ್ಬೋದು, ಲಿವರ್ ಡಿಸೀಸ್ ಆಗಿರ್ಬೋದು. ಸೋ ಮೆನಿ ಡಿಸೀಸ್ ಆರ್ ಕಮಿಂಗ್. ಓಕೆ, ಸೊ ಇವಾಗ ಏನಾಗ್ತಿದೆ, ಅಡಲ್ಟ್ರೇಷನ್ ಪ್ರತಿಯೊಂದಲ್ಲೂ ಕೂಡ ಅಡಲ್ಟ್ರೇಷನ್ ಇದೆ. ಇವಾಗ ಯಾವುದ್ರಲ್ಲಿ ಅಡಲ್ಟ್ರೇಷನ್ ಇಲ್ಲ ಹೇಳಿ? ಇವಾಗ ಪ್ಯೂರು ಇವಾಗ ಟೀ ಪುಡಿ ಅಂತ ಇದ್ದೀವಿ, ಟೀ ಪುಡಿ ಸೇವಿಸ್ತಾ ಇದ್ದೀವ? ಇಲ್ಲ. ಏನಾಗ್ತಿದೆ? ಸೊ ಅಡಲ್ಟ್ರೇಷನ್, ಅದರಲ್ಲೂ ಕೂಡ ಅಡಲ್ಟ್ರೇಷನ್, ಕಲರ್ಡ್ ಅಡಲ್ಟ್ರೇಷನ್ ಅಂತ ಹೇಳ್ತೀವಿ, ಡೈ ಅಡಲ್ಟ್ರೇಷನ್ ನಡೀತಾ ಇದೆ. ಪ್ರತಿಯೊಂದಲ್ಲೂ ಕೂಡ ಇವಾಗ ಹೈಬ್ರಿಡ್ ಅಂತ ಬಂದ್ಬಿಟ್ಟಿದೆ ಇವಾಗ ಅಲ್ವಾ. 15 ಡೇಸಲ್ಲೇ ಬಂದ್ಬಿಡುತ್ತೆ. ಇವಾಗ ಕೋಳಿ ಆಗಿರ್ಬೋದು, ಅಥವಾ ತರಕಾರಿಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಎಲ್ಲ ಕೂಡ ಹೈಬ್ರಿಡ್. ಇಟ್ ಕಮ್ಸ್ ವಿತಿನ್ 15 ಡೇಸ್ ಬೈ ದ ಇಂಜೆಕ್ಷನ್, ಬೈ ದ ಕೆಮಿಕಲ್ ಫರ್ಟಿಲೈಸರ್. ಸೊ ಅಲ್ವಾ, ಎಲ್ಲದು ಕೂಡ ಎಲ್ಲ ಕೂಡ ಅಡಲ್ಟ್ರೇಷನ್. ಇವಾಗ ಯಾವುದು ಕೂಡ ಪ್ಯೂರ್ ಅಂತ ಇಲ್ಲ, ಯಾವುದು ಕೂಡ ಒಂದು ಹೈಜಿನಿಕ್ ಅಂತ ಇಲ್ಲ. ಎಲ್ಲದು ಕೂಡ ಮೋಸದಿಂದ ಇವಾಗ ನಡೀತಾ ಇದೆ, ಎಲ್ಲದೂ ಕೂಡ ಮೋಸದಿಂದ ಆಗ್ತಾಯಿದೆ ಅಲ್ವಾ. ಸೊ ಹಾಗಾದರೆ ನಾವು ಯಾರಿಗೆ ಹೆದರಬೇಕು? ಹೆದರ್ತಾ ಥರ ಜನಗಳೇನಾದರೂ ದೇವರಿಗೆ ಹೆದರ್ತಾ ಇದ್ದಾರಾ? ನಾನಿವತ್ತು ಮೋಸದಿಂದ ದುಡ್ಡು ಮಾಡಿದ್ರೆ ದೇವರು ನನಗೆ ಶಿಕ್ಷೆ ಕೊಡ್ತಾರೆ ಮೇಲ್ಗಡೆ ಹೋದ್ಮೇಲೆ ಅಂತ ಏನಾದರೂ ಹೆದರ್ತಾ ಇದ್ದಾರೆ ಜನಗಳೇನಾದರೂ? ಇಲ್ಲ. ಅವನು ಹೊಟ್ಟೆ ತುಂಬಿದ್ರೆ ಸಾಕು, ಅವನು ಇವತ್ತು ಬೆಳೆದ್ರೆ ಸಾಕು ಅಷ್ಟೇ ಅಲ್ವಾ. ಯಾರ್ದು ಹೇಗಾದರೆ ಏನಂತೆ ಅಲ್ವಾ, ಯಾರ್ದು ಏನಾದರೆ ಏನಂತೆ. ಇವಾಗ ಎಲ್ಲ ಫೀಲ್ಡ್ಗಳು ಅಷ್ಟೇ, ನಾನು ನೋಡ್ಕೋಬೇಕು ಅಷ್ಟೇ. ಆದರೆ ಬೇರೆಯವ್ರ ಜೀವಿಗಳು, ಬಡ ಜೀವಿಗಳಾಗಿರ್ಬೋದು, ಬೇರೆಯವರಾಗಿರ್ಬೋದು, ಹೇಗಾರಾಗಲಿ ಇವಾಗ ರೋಡ್ ಸೈಡ್ಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಜನಗಳಿಗೆ ಗೊತ್ತು. ದೇ ಆರ್ ಯೂಸಿಂಗ್ ವಿನೆಗಾರ್. ಇವಾಗ ಏನೆಲ್ಲ ಯೂಸ್ ಮಾಡ್ತಾರೆ, ವಿನೆಗಾರ್ ಯೂಸ್ ಮಾಡ್ತಾ ಇದ್ದಾರೆ, ಆಮೇಲೆ ಸಾಸ್, ಆಮೇಲೆ ಸೋಯಾ ಸಾಸ್ ಯೂಸ್ ಮಾಡ್ತಾ ಇದ್ದಾರೆ. ಅವಾಗ ಅದೆಲ್ಲ ಏನು ಕೂಡ ಇವಾಗ ಅವೆಲ್ಲ ಕೂಡ ಕೆಮಿಕಲ್ಸ್ ಇವಾಗ, ಆಯಿತಾ. ಅದೆಲ್ಲ ಕೆಮಿಕಲ್ಸ್ ಅಂತ ಗೊತ್ತಿದ್ರು ಕೂಡ ಜನಗಳು ಸೇವಿಸ್ತಾ ಇದ್ದಾರೆ. ಅದೆಲ್ಲ ಕೆಮಿಕಲ್ಸ್ ಅಂತ ಗೊತ್ತಿದ್ರು ಕೂಡ ಅವ್ರುಗಳು ಬೆಳೆಸ್ತಾ ಇದ್ದಾರೆ ಅಲ್ವಾ. ಸೊ ಏನಾಗ್ತಿದೆ, ಎಲ್ಲ ಕಡೆಯೂ ಮೋಸ ಆಗ್ತಾಯಿದೆ, ಎಲ್ಲ ಕಡೆಯೂ ಕೂಡ ಏನಾಗ್ತಾಯಿದೆ, ಈ ರೀತಿ ಭಯ ಇಲ್ದಲೇ ನಡೀತಾ ಇದೆ. ಸೊ ಇವಾಗ ಒಬ್ಬ ಅಧಿಕಾರಿಯು ಬಂದು, ಒಳ್ಳೆ ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗುವುದಕ್ಕೆ ಏನು ಮಾಡಬೇಕು ಅಂತ ಕೇಳ್ತಾನೆ. ನಿತ್ಯ ಜೀವ ಅಂದರೆ ಏನು? ಸೊ ಸಾವಿಲ್ಲದ್ದು ಅಂದರೆ ನಾವು ಸತ್ತ ತಕ್ಷಣ ಈಗ ಸತ್ತೋಗ್ಬಿಡ್ತೀವಿ. ಏನಪ್ಪ ನಿತ್ಯ ಜೀವ ಅಂತ ಹೇಳ್ತಾ ಇದ್ದಾರೆ, ಆದರೆ ಯಾಕೆ ಸಾವಿಲ್ವಾ? ಆದರೆ ದೇವರು ಹೇಳ್ತಾರೆ 100 years ಆದ ತಕ್ಷಣ ಅವಾಗೆಲ್ಲ 1000 ವರ್ಷಗಳ ಕಾಲ ಕೊಡ್ತಾಯಿದ್ರಂತೆ, ಅಂದರೆ ಜೀವಾವಧಿ ಮನುಷ್ಯನಿಗಿತ್ತು. ಆದರೆ ಇವನುಗಳ ನಡತೆ, ಮನುಷ್ಯನ ಒಂದು ಏನು ಈಗ ಮೋಸ, ಕಪಟ, ವಂಚನೆ ಏನು ಯಾವುದು ದೇವರು ಮಾಡಬಾರ್ದು ಅಂತ ಹೇಳ್ತಾರೆ, ಅದನ್ನೆಲ್ಲ ಪಾಪಗಳನ್ನು ಮಾಡ್ಕೊತ ಜೀವಿತ ಮಾಡ್ಕೊಂಬಂದ. ಸೊ ದೇವ್ರು ಏನು ಮಾಡಿದ್ರು, ಅದನ್ನು ರೆಡ್ಯೂಸ್ ಮಾಡಿದ್ರು, 100 ವರ್ಷಕ್ಕೆ ರೆಡ್ಯೂಸ್ ಮಾಡಿದ್ರು. ಇವಾಗ ಏನಾಗ್ತಾ ಇದೆ, 50 ವರ್ಷಕ್ಕೆ 60 ವರ್ಷಕ್ಕೆ ರೆಡ್ಯೂಸ್ ಆಗೋಗ್ಬಿಟ್ಟಿದೆ. ಇವಾಗ 60 ವರ್ಷ ಬದುಕಿದ್ರೆ ಓಕೆ, ಈ ವಾಸ್ ಎ ಗುಡ್ ಪರ್ಸನ್, ಈ ವಾಸ್ ಎನ್ ಹೆಲ್ತಿ ಪರ್ಸನ್ ಅಂತ ಹೇಳುವಂಥ ಕಾಲ ಇವಾಗ ಬಂದಿದೆ. ಯಾಕೆ ಹೇಳಿ, ಅಡಲ್ಟ್ರೇಷನ್ ಆಗಿರ್ಬೋದು ಅಲ್ವಾ, ಒಂದು ಜನಸಂಖ್ಯೆ ಆಗಿರ್ಬೋದು, ಈಗ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗ್ತಾ ಇರ್ಬೋದು. ಇವಾಗ ಏನಾಗ್ತಾ ಇದೆ, ಇವಾಗ ಪರಿಸರ ಮಾಲಿನ್ಯ ಆಗ್ತಾ ಇರ್ಬೋದು. ಸೋ ಮೆನಿ ರೀಸನ್ಸ್ ಆರ್ ಬಿಹೈಂಡ್ ದೇರ್. ಓಕೆ ಲೀವ್ ಇಟ್. ಈಗ ನನ್ನನ್ನು ಒಳ್ಳೆಯನೆಂದು ಯಾಕೆ ಹೇಳುತ್ತಿ? ದೇವರೊಬ್ಬನೇ ಹೊರತು ಮತ್ತಾವನು ಒಳ್ಳೆಯವನಲ್ಲ. ವ್ಯಭಿಚಾರ ಮಾಡಬಾರ್ದು. ದೇವರು ಏನು ಹೇಳ್ತಾ ಇದ್ದಾರೆ ಇಲ್ಲಿ? ವ್ಯಭಿಚಾರ ಮಾಡಬಾರ್ದು, ನರಹತ್ಯೆ ಮಾಡಬಾರ್ದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕೆಂಬ ದೇವರ ಆಜ್ಞೆಗಳು ನಿನಗೆ ಗೊತ್ತಿವೆ ಇಷ್ಟೇ ಎಂದು ಹೇಳಿದನು. ದೇವರು ಹಾಗಾದರೆ ಯಾರಪ್ಪ, ಯಾರು ದೇವರ ಮಗನಾಗ್ತಾರೆ? ಯಾರು ನಿತ್ಯ ಜೀವನ ಹೊಂದಿದ್ದಾರೆ? ಏನು ನಿತ್ಯ ಜೀವ ಅಂತಂದರೆ ಏನಪ್ಪ ಹೇಳ್ತಾ ಇದ್ದಾರೆ ಇವರು? 100 ವರ್ಷ ಅಂತ ಹೇಳ್ತಾ ಇದ್ದಾರೆ. 100 ವರ್ಷ ಅಂತ ಇರುತ್ತೆ, ಇವಾಗ 60 ವರ್ಷಕ್ಕೆ ರೆಡ್ಯೂಸ್ ಆಗಿದೆ. ಇವರೇನು ನಿತ್ಯ ಜೀವ ಅಂತಿದ್ದಾರೆ? ನಿತ್ಯ ಜೀವ ಅಂದರೆ ಸಾವಿಲ್ಲದ್ದು ಅಂತೇಳಿ ಅಲ್ವಾ. ಯಾಕೆ ಹಿಂಗೆ ಇವರು ನಿತ್ಯ ಜೀವ ಅಂತ ಹೇಳೋದಕ್ಕೆ ಸಾಧ್ಯ? ನಿತ್ಯ ಜೀವ ಅಂತಂದರೆ ಏನಾಗುತ್ತೆ ಅಂದರೆ, ನಾವು ಇಲ್ಲಿ ಭೂಲೋಕದಲ್ಲಿ ಸತ್ತರೂ ಕೂಡ ಏನಾಗ್ತೀವಿ, ಪರಲೋಕದಲ್ಲಿ ಜೀವಂತವಾಗಿರ್ತೀವಿ. ಪರಲೋಕದಲ್ಲಿ ಜೀವಂತವಾಗಿರ್ತೀವಿ ಅಂದರೆ ನಮ್ಮ ಆತ್ಮ ಯಾವಾಗಲೂ ಕೂಡ ಜೀವಂತನೇ ಅಲ್ವಾ. ಸೊ ನಮ್ಮ ದೇಹ ಏನಾಗುತ್ತೆ, ನಮ್ಮ ದೇಹ ಮಣ್ಣಿಗೆ ಅಲ್ವಾ, ಆತ್ಮ ಪರಲೋಕಕ್ಕೆ.
ಏನಾಗುತ್ತೆ, ಆತ್ಮ ಪರಲೋಕಕ್ಕೆ ಹೋದಾಗ ಏನಾಗುತ್ತೆ, ಅಲ್ಲಿ ನಿತ್ಯ ಜೀವನ ಹೊಂದಬೇಕು ಅಂದರೆ ಅಲ್ಲಿ ಏನಾಗಿರಬೇಕು, ಒಂದು ನರಕಕ್ಕೆ ಹೋಗೋದಂತೆ ಏನು ಮಾಡ್ತೀವಿ ನಾವು, ಪರಲೋಕವನ್ನು ಕಾಣ್ತೀವಿ. ಅದೇ ನಿತ್ಯ ಜೀವ, ಆಯಿತಾ? ಅದೇ ನಿತ್ಯ ಜೀವ. ಆ ನಿತ್ಯ ಜೀವವನ್ನು ಹೊಂದಬೇಕು ಅಂದರೆ ನಾವು ಏನು ಮಾಡಬೇಕು, ದೇವರ ಹೇಳಿರುವಂಥ ಆಜ್ಞೆಗಳನ್ನು ಸೊ ನಾವು ಪರಿಪಾಲನೆ ಮಾಡಬೇಕು. ಯಾವ್ಯಾವುದಪ್ಪ ಆಜ್ಞೆಗಳಂದರೆ, ವ್ಯಭಿಚಾರ ಮಾಡಬಾರ್ದು. ಏನಪ್ಪ ವ್ಯಭಿಚಾರ ಮಾಡಬಾರ್ದು ಅಂತಂದರೆ, ಸೊ ಅಂದರೆ ಪ್ರತಿಯೊಂದರಲ್ಲೂ ಆಗುತ್ತೆ. ನಾವು ನಮ್ಮ ಕಣ್ಣುಗಳೇನಾಗಿರಬೇಕು, ಪಾಪಗಳನ್ನು ಮಾಡಬಾರ್ದು. ಯಾರನ್ನಾರು ನೋಡಿದ ತಕ್ಷಣ ಇವಾಗ ಏನಾಗ್ತೀವಿ, ಒಂದು ಹೆಣ್ಣು ಗಂಡಿನ ನೋಡಿದ ತಕ್ಷಣ, ಇವಾಗ ಗಂಡು ಹೆಣ್ಣನ್ನು ನೋಡಿದ ತಕ್ಷಣ ಏನಾಗುತ್ತೆ, ಪಾಪ ಮಾಡ್ತಾರೆ. ಸೊ ಇವಾಗ ಏನಪ್ಪ ಅಂದರೆ, ಹೆಣ್ಣು ಗಂಡನ ನೋಡಿದ ತಕ್ಷಣ ಏನಪ್ಪ, ಓ ಎಷ್ಟು ಚೆಂದ ಇದ್ದಾನೆ, ಗಂಡು ಹೆಣ್ಣನ್ನು ನೋಡಿದ ತಕ್ಷಣ ಓ ಎಷ್ಟು ಚೆಂದ ಇದ್ದಾಳೆ ಅಂದರೆ ಅವರಿಗೆ ಮದುವೆ ಆಗಿದ್ರೂ ಕೂಡ ಏನು ಮಾಡ್ತಾರೆ, ಪರಸ್ತ್ರೀಯರುಗಳನ್ನು ನೋಡ್ತಾರೆ. ಸೊ ಇದು ಕೂಡ ವ್ಯಭಿಚಾರಕ್ಕೆ ಲೆಕ್ಕ ಆಗುತ್ತೆ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ, ನರಹತ್ಯೆ ಮಾಡಬಾರದು ಅಂತ ಹೇಳ್ಬಿಟ್ಟು. ನರಹತ್ಯೆ ಅಂತಂದರೆ ಏನು ಮಾಡಬಾರ್ದು, ಕೊಲೆ ಮಾಡಬಾರ್ದು, ಇದು ಕೂಡ ಒಂದು ಪಾಪ. ನೆಕ್ಸ್ಟು ಕದಿಯಬಾರದು ಅಂದರೆ ಏನು ಮಾಡ್ತಾರೆ, ಕಳ್ಳತನ ಮಾಡ್ತಾರೆ. ಇವಾಗಿನ ಕಳ್ಳರು ಏನು ಮಾಡ್ತಾರೆ, ಎದುರೋದೇ ಇಲ್ಲ. ಇವಾಗ ಸ್ಟ್ರೈಟ್ ಫಾರ್ವರ್ಡ್ಗಳು ಹಾಕ್ಬಿಟ್ಟಿದ್ದಾರೆ. ಇವಾಗ ಮನೆಯಲ್ಲಿ ಜನಗಳೆಲ್ಲ ಇದ್ದರೂ ಕೂಡ ಇವಾಗ ಕಳ್ಳತನವನ್ನು ಮಾಡ್ತಾ ಇದ್ದಾರೆ. ಏನಪ್ಪ ಅಂದರೆ ಅವರಿಗೆ ದೇವರ ಭಯವಿಲ್ಲ, ಯಾರು ಕೂಡ ಸುವಾರ್ತೆ ಸಾರೋರಿಲ್ಲ, ಯಾರು ಕೂಡ ಹೇಳೋರಿಲ್ಲ, ಅವರಿಗೆ ಪಾಪ ಪ್ರಜ್ಞೆಯನ್ನು ಅರ್ಥ ಮಾಡ್ಕೊಳ್ಳೋರು ಯಾರು ಕೂಡ ಇಲ್ಲ ಅಲ್ವಾ. ನಾನು ಇವಾಗ ರೀಸೆಂಟಾಗಿ ಒಂದು ಯೂಟ್ಯೂಬಲ್ಲಿ ನೋಡಿದೆ, ಏನಾಗ್ತಿದೆ ಅಂದರೆ, ಇಬ್ಬರು ಕಳ್ಳರು ಬಂದರು. ಇಬ್ಬರು ಏನು ಮಾಡಿದ್ರು, ಇಬ್ಬರು ದೇವ ಮಕ್ಕಳೇ, ಅವರು ನಿಂತಿದ್ದರು ಅಲ್ಲಿ. ಇಟ್ಸ್ ಮೇ ಬಿ ಫಾರಿನಲ್ಲಿರ್ಬೋದು, ಆಫ್ರಿಕಾದಲ್ಲಿರ್ಬೋದು ಅನ್ಕೋತೀನಿ. ಸೊ ಅವಾಗೇನಾಗುತ್ತೆ ಅಂದರೆ, ಅವರು ಬರುವಾಗ ಏನಾಗುತ್ತೆ ಅಂದರೆ, ಆ ಕಳ್ಳ ಬರ್ತಾನೆ, ಒಬ್ಬ ಮುಂದೆ ಕೂತಿರ್ತಾರೆ, ಓಡಿಸ್ತಾ ಇರ್ತಾನೆ ಬೈಕು, ಕಳ್ಳ ಒಬ್ಬ ಹಿಂದೆ ಕೂತಿರೋನು ಹಿಡಿತಾನೆ. ಇವ್ರು ಏನು ಮಾಡ್ತಾರೆ, ಬಾಯ್ಬಲ್ ಇಟ್ಕೊಂಡು ನಿಂತಿರ್ತಾರೆ. ಸೊ ಅವ್ರೇನು ಮಾಡ್ತಾರೆ, ಅವ್ರ ಹತ್ರ ಇರೋ ಪರ್ಸು, ಅವ್ರ ಹತ್ರ ಇರೋವಂಥ ಒಂದು ಏನೋ ರಿಂಗ್ಗಳನ್ನು ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ದೇವ್ರು ಏನು ಹೇಳ್ತಾರೆ, ಅದು ಕಿತ್ಕೊಂಡ ಆಲ್ರೆಡಿ ಪರ್ಸನ್ನ ಇಟ್ಕೊಂಡು ಓಡ್ತಾ ಇದ್ದ. ಆಮೇಲೆ ತಕ್ಷಣ ಇವ್ರು ಏನು ಮಾಡೋದು, ಪ್ರಾರ್ಥನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಆಯಿತಾ. ಪ್ರಾರ್ಥನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಏನು ಮಾಡಿದ್ರು, ಅವರ ಮುಂದೆ ಮೊಳಕಾಲು ಊದ್ಬಿಟ್ಟು ಅವ್ರಿಗೆ ವಾಪಸ್ನ ಕೈಗೆ ಕೊಟ್ಟು ಅವನ ಕ್ಷಮಿಸ್ಬಿಡಿ ಅಂತ ಹೇಳ್ಬಿಟ್ಟು ಹೋದ ಅಲ್ವಾ. ಅದೇನಾಯಿತು, ಕಳ್ಳನ ಒಂದು ಮನಪರಿವರ್ತನೆ ಆಯಿತು. ಏನು ಮಾಡ್ಕೊಂಡ, ನಾನು ಕಳ್ಳತನ ಮಾಡಬಾರ್ದಾಗಿತ್ತು ಅಂತ ಹೇಳ್ಬಿಟ್ಟು ದೇವರು, ಯಾರು ಅಲ್ಲಿ ಅವರ ಮನಸ್ಸಲ್ಲಿ ಅದನ್ನು ಹೇಳಿದ್ದು ದೇವರು, ಕಳ್ಳತನ ಮಾಡಬೇಡ, ನೀನು ವಾಪಸ್ ಕೊಟ್ಬಿಡೋದು, ಇದು ಕೆಟ್ಟದ್ದು ಅಂತ ಹೇಳ್ಬಿಟ್ಟು ದೇವರು ಹೇಳಿದರು. ಅದೇ ರೀತಿಯಾಗಿ ಇವಾಗಿನ ಒಂದು ಪ್ರಪಂಚದಲ್ಲಿ ಯಾರಾದರೂ ಹೇಳ್ತಾ ಇದ್ದಾರೆ ಕಳ್ಳತನ ಮಾಡಬಾರ್ದು, ಅದು ಪಾಪ ಅಂತ ಹೇಳ್ತಾ ಇದ್ದಾರೆ. ಬಟ್ ಏನು ಅಂತ ಗೊತ್ತಿಲ್ಲ, ಜನಗಳು ಮಾತ್ರ ಪಾಪಗಳನ್ನು ಮಾಡ್ತಾನೆ ಇದ್ದಾರೆ, ಆಯಿತಾ. ಕಳ್ಳತನ ಮಾಡ್ತಾನೆ ಇದ್ದಾರೆ. ಎಷ್ಟು ಧೈರ್ಯವಾಗಿ ಕಳ್ಳತನ ಮಾಡ್ತಿದ್ದಾರೆ ಅಂದರೆ, ಮನೆ ಒಳಗಡೆ ಇದ್ದಾರೆ, ಜನಗಳು ಇರ್ತಾರೆ. ಸೊ ಡೋರುಗಳನ್ನ ಹೊಡೆದು ಬಿಡೋದಾಗಲಿ ಅಥವಾ ಕಲ್ಲುಗಳನ್ನ ಎಸೆಯೋದಾಗಲಿ, ಈ ಥರ ಪಾಪಗಳನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಏನಾಗಿಲ್ಲ, ದೇವರ ಭಯ ಇಲ್ಲ, ಆಯಿತಾ. ಮನುಷ್ಯ ಭಯ ಅಂತ ಇಲ್ಲವೇ ಇಲ್ಲ. ಅವರಿಗೆ ಮನುಷ್ಯರ ಭಯವೇ ಇಲ್ಲ, ಮತ್ತು ದೇವರ ಭಯ ಇಲ್ಲ. ಯಾರು ಕೂಡ ಅವರಿಗೆ ಸುವಾರ್ತೆ ಸಾರೋರಿಲ್ಲ, ಇದು ಪಾಪ ಮಾಡಬಾರ್ದು ಅಂತೇಳಿ. ನೆಕ್ಸ್ಟು ಏನಪ್ಪ ಅಂದರೆ, ಸುಳ್ಳು ಸಾಕ್ಷಿ ಹೇಳಬಾರದು. ಸುಳ್ಳು ಸಾಕ್ಷಿಗಳನ್ನು ಹೇಳಬಾರ್ದು ಅಂತಂದರೆ, ಇಲ್ಲ ಯಾವುದೇ ಒಂದು ಇನ್ಸಿಡೆಂಟ್ ಆಗಿರ್ಬೋದು, ಯಾವುದೇ ಒಂದು ವಾಟ್ ಆರ್ ದ ಇನ್ಸಿಡೆಂಟ್ಸ್ ಕಮ್ಸ್ ಇನ್ ಅವರ್ ಲೈಫ್, ಏನಾಗುತ್ತೆ ಅಂದರೆ ಯಾವುದೋ ಇನ್ಸಿಡೆಂಟ್ಸ್ಗಳು ಬರ್ತಾನೆ ಇರುತ್ತೆ. ಅದಕ್ಕೆ ಏನು ಮಾಡ್ತೀವಿ, ನಾವು ಸುಳ್ಳು ಸಾಕ್ಷಿಗಳನ್ನು ಹೇಳ್ಬಿಡ್ತೀವಿ. ಇದು ತಪ್ಪು, ಇದು ಸರಿ ಅಂತ ಹೇಳ್ಬಿಟ್ಟು ನಾವು ಸುಳ್ಳು ಸಾಕ್ಷಿಗಳನ್ನು ಹೇಳ್ಬಿಟ್ಟು, ಈವನ್ ಏನಾಗಿರುತ್ತೆ ಅಂತಂದರೆ, ಇವಾಗ ಕೋರ್ಟ್ಗಳೇ ನಡೀತಾ ಇದೆ. ದಟ್ ಇಸ್ ಕ್ರಿಯೇಟೆಡ್ ವಿಟ್ನೆಸ್ ಅಂತ ಹೇಳ್ತೇವೆ. ಅಂತಂದರೆ ಏನಪ್ಪ ಅಂದರೆ, ಕೋರ್ಟಲ್ಲಿ ಈಗ ದುಡ್ಡು ಕೊಟ್ಟಿದ ತಕ್ಷಣ ಈಗ ಸಾಕ್ಷಿಗಳು ಉಟ್ಕೊಳ್ತಾರೆ ಅಲ್ವಾ. ಈಗ ದುಡ್ಡು ಕೊಟ್ಟಿದ ತಕ್ಷಣ ಏನಾಗುತ್ತೆ, ಕೋರ್ಟ್ ಆ ಕೇಸೇ ಉಲ್ಟಾ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ all the cases and all the incidents in the world depends on only money ಮೇಲೆ ಡಿಪೆಂಡ್ ಆಗೋಗ್ಬಿಟ್ಟಿದೆ. ಇವಾಗ ಜನಗಳೇನು ಮಾಡ್ತಾರೆ, ನನಗೆ ದುಡ್ಡು ಸಿಕ್ಕಿದ್ರೆ ಸಾಕು, ಇವಾಗ ಈ ಕ್ಷಣಕ್ಕೆ ನನಗೆ ದುಡ್ಡು ಸಿಕ್ಕಿದ್ರೆ ಸಾಕು, ನನಗೆ ಮುಂದೆ ನೋಡ್ಕೊಳ್ಳೋಣ, ಮುಂದೆ ಇದು ಮಾಡ್ಕೊಳ್ಳೋಣ ಅನ್ನುವಂಥ ಒಂದು ಪರಿಸ್ಥಿತಿಲಿ ಇದ್ದಾರೆ ಜನಗಳು. ಅದನ್ನು ನಾವು ಬಿಡಬೇಕು. ಸುಳ್ಳು ಸಾಕ್ಷಿಗಳನ್ನು ಹೇಳಬಾರ್ದು. ಹೌದಾದರೆ ಹೌದು, ಇಲ್ಲ ಆದರೆ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಮುಂದೂಡಬೇಕಾಗುತ್ತೆ. ಅಂದರೆ ದೇವರಿಗೆ ಬಿಡಬೇಕಪ್ಪ, ನೀನೇ ನೋಡ್ಕೊ, ಅಂದರೆ ಇದು ನಡೀತಾ ಇಲ್ಲ, ಇವ್ರುಗಳು ಜನ ಸುಳ್ಳು ಹೇಳ್ತಾ ಇದ್ದಾರೆ, ಇದು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ದೇವರಿಗೆ ಬಿಡಬೇಕು. ನೆಕ್ಸ್ಟು, ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂಬ ದೇವರ ಆಜ್ಞೆಗಳು ನಿಮಗೆ ಗೊತ್ತಿವೆ ಎಷ್ಟು ಎಂದು ಹೇಳಿದನು. ಆದರೆ ನೆಕ್ಸ್ಟ್ ಏನು ಮಾಡಬೇಕು, ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಅಂದರೆ ನಮಗೆ ನಾವು ಮಾಡ್ತೀವಿ. ಈಗ ದೊಡ್ಡವ್ರು ಆಗಿದ ತಕ್ಷಣ ಏನು ಮಾಡ್ತಾರೆ, ಇವಾಗ ನೀನೇನು ಮಾಡಿದ್ಯಾ, ನೀನೇನು ನನಗೆ ಆಸ್ತಿ ಮಾಡಿದ್ಯಾ, ಹಾಗೆ ಹೀಗೆ ಅಂತ ಜನಗಳು ಅಂದರೆ ಮಕ್ಕಳು ಹೇಳ್ತಾ ಇದ್ದಾರೆ ಇವಾಗಿನ ಕಾಲದಲ್ಲಿ. ನಾವೇನು ಮಾಡಬೇಕು, ಮತ್ತು ವೃದ್ಧಾಶ್ರಮಕ್ಕೆ ಕೂಡ ಬಿಡ್ತಾ ಇದ್ದಾರೆ ಎಷ್ಟೋ ತಂದೆ ತಾಯಿಗಳು. ಏನು ಮಾಡ್ತಾರೆ, ಎಷ್ಟು ಅದು ನಾಚಿಕೆ ವಿಷಯ ಅಂತ ಗೊತ್ತಿಲ್ಲ ಇವಾಗ ವೃದ್ಧಾಶ್ರಮಕ್ಕೆ. ಆದರೆ ಅನಾಥಾಶ್ರಮಗಳು ಕೂಡ ಇವಾಗ ಹೆಚ್ಚೆಚ್ಚಾಗಿ ಬೆಳೀತಾ ಇದೆ. ಅಂದರೆ ಅವರು ಬಿಸ್ನೆಸ್ ಪರ್ಪಸ್ಗೂ ಅಥವಾ ಅವರಿಗೆ ಸೇವೆ, ಒಬ್ಬರು ಬಿಸ್ನೆಸ್ ಪರ್ಪಸ್ಸಿಗೆ ಅಂತ ಮಾಡ್ತಾರೆ, ಇನ್ನೊಬ್ರು ಏನು ಮಾಡ್ತಾರೆ, ನಾವು ಫೇಮಸ್ ಆಗಬೇಕು ಅಂತ ಮಾಡ್ತಾರೆ, ಇನ್ನೊಬ್ರು ಏನು ಮಾಡಬೇಕು ಅಂದರೆ ಸೇವೆಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾರೆ, ಜನಗಳ ಸೇವೆಯನ್ನು ಮಾಡಬೇಕು ಅಂತ ಮಾಡ್ತಾರೆ. ಆದರೆ ಏನಾಗ್ತಿದೆ ಅಂತಂದರೆ, ಅನಾಥಾಶ್ರಮಕ್ಕೆ
ಯಾವ ಯಾವ ಜನಗಳು ಹೋಗ್ತಾ ಇದ್ದಾರೆ ಅಂದರೆ ಆಸ್ತಿ ಇರುವಂಥ ಜನಗಳೇ ಹೋಗ್ತಾ ಇದ್ದಾರೆ. ಮತ್ತು ಏನಾಗ್ತಾಯಿದೆ ಇವಾಗ ಮಕ್ಕಳು ಇರ್ತಾರೆ, ನಮಗೆ ಇಟ್ಕೊಳ್ಳೋದಕ್ಕಾಗಲ್ಲ, ಇದಕ್ಕೆ ಸಾಕೊಳ್ಳೋದಕ್ಕೆ ಆಗಲ್ಲ ಅನ್ನುವಂಥವ್ರು ಏನು ಮಾಡ್ತಾರೆ, ಈಗ ವೃದ್ಧಾಶ್ರಮಗಳಿಗೆ ಹಾಕ್ತಾ ಇದ್ದಾರೆ ಅಲ್ವಾ. ಏನಪ್ಪ ಅಂದರೆ ಆಸ್ತಿ ಪಾಸ್ತಿ ಇರುತ್ತೆ, ಆಸ್ತಿ ಪಾಸ್ತಿಗಳನ್ನ ತಮ್ಮ ಹೆಸರಿಗೆ ಬರೆಸ್ಕೊಂಡು ನಿನಗೆ ಯಾವುದೂ ಆಸ್ತಿ ಇಲ್ಲ ಅಂತ ಹೇಳ್ಬಿಟ್ಟು ಕಳಿಸುವಂತಿದ್ದಾರೆ. ನಾನು ಒಂದು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ಅವಾಗ ಒಬ್ಬರಿಗೆ ಅನಾಥಾಶ್ರಮದವರಿಗೆ ಕಾಲ್ ಬಂತು. ಏನಪ್ಪ ಅಂದರೆ ಒಬ್ಬ ತಾಯಿ ಕಾಲ್ ಮಾಡಿದ್ರು, ಸರ್ ನನ್ನನ್ನು ಕೂಡ ನನ್ನನ್ನು ನಿಮ್ಮ ಆಶ್ರಮಕ್ಕೆ ಸೇರಿಸ್ಕೊತೀರಾ ಅನಾಥಾಶ್ರಮಕ್ಕೆ ಅಂತ ಹೇಳಿದ್ರು. ಯಾಕಮ್ಮ ನೀನು ಯಾವ ಊರು ಅಂತ ಈ ಥರ ಕೇಳಿದಾಗ, ಸೊ ನಾನು ಕೂಡ ಅಮೆರಿಕದಲ್ಲಿ ನಾವು ಸೆಟ್ಲ್ ಆಗಿದ್ದೇವೆ, ನನಗೂ ಕೂಡ ಒಬ್ಬ ಮಗನಿದ್ದಾನೆ, ಒಬ್ಬಳು ತನ್ನಲ್ಲಿ ಸೊಸೆ ಇದ್ದಾಳೆ, ಅವರು ಕೂಡ ವೆಲ್ ಎಜುಕೇಟೆಡ್, ಎಲ್ಲರೂ ಕೂಡ ನನ್ನ ಎಲ್ಲ ಒಂದು ಆಸ್ತಿ ಬರೋಬ್ಬರಿ ಅವರ ಒಂದು 5 ರಿಂದ 6 ಕೋಟಿ ಆಸ್ತಿ ಅವರು ಏನು ಮಾಡಿದ್ದಾರೆ, ಅವರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ, ಅವರ ಮಗನ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಅವರಿಗೆ ಕಿರುಕುಳ ಕೊಡೋದು ಸ್ಟಾರ್ಟ್ ಮಾಡಿದ್ದಾರೆ, ಊಟ ಕೊಡದೇ ಇರೋದು, ಸೊ ಮಾನಸಿಕವಾಗಿ ಫಿಸಿಕಲಿ ಈ ಥರ ಟಾರ್ಚರ್ ಕೊಡೋದು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅವಾಗ ಏನಾಗ್ತಾಯಿದೆ, ಅವರಿಗೆ ಅಲ್ಲಿ ಇರೋಕ್ಕೆ ಮನಸ್ಸಾಗಿಲ್ಲ, ನಾನು ಕೂಡ ನನ್ನ ಆಸ್ತಿಯಲ್ಲಿ ನನಗೆ ಒಂದು ಊಟ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಆಗ ಇವರು ಅನಾಥಾಶ್ರಮಕ್ಕೆ ಕಾಲ್ ಮಾಡಿದ್ದಾರೆ, ನನ್ನನ್ನು ಸೇರಿಸ್ಕೊಳ್ತೀರಾ ಅಂತ ಹೇಳ್ಬಿಟ್ಟು. ಸೊ ನೋಡಿ ಎಂಥ ಪರಿಸ್ಥಿತಿ ಅಲ್ವಾ. ತಮ್ಮ ಆಸ್ತಿಯನ್ನು ತಾವೇ ಅನುಭವಿಸೋದಕ್ಕೂ ಆಗ್ತಾಯಿಲ್ಲ, ಮತ್ತು ಅನುಭವಿಸೋದಕ್ಕೆ ಆಗಲಿಲ್ಲ ಕೂಡ. ಮತ್ತು ಮಗನಿಗೆ ಕೊಟ್ಟರೆ ನಾವು ಸೇಫ್ ಆಗಿರ್ತೀವಿ, ಬಿಡು ನೀನು ಯಾವ ಕಾಲಕ್ಕೂ ನಾವು ಹೋಗ್ತೀವಿ ಅಲ್ವಾ, ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನುವಂಥ ಮನೋಭಾವನೆಯಲ್ಲಿ ಕೊಟ್ಟಿರ್ತಾರೆ. ಆದರೆ ಅವ್ರೇನು ಮಾಡಿದ್ರು, ಮೋಸ ಮಾಡಿಬಿಟ್ರು. ಸೊ ಈ ರೀತಿ ನಡೀತಾ ಇದೆ ಪ್ರಿಯರೇ. ಸೊ ದಯವಿಟ್ಟು ನೀವು ದೇವರನ್ನು ನಂಬಿ ತಂದೆ ತಾಯಿಯನ್ನು ಸನ್ಮಾನಿಸಿ, ತಂದೆ ತಾಯಿಗೆ ಗೌರವವನ್ನು ಕೊಡಿ ಅಂತ ಹೇಳ್ತಾ, ನೆಕ್ಸ್ಟು ನೀನು ತಂದೆಗಳನ್ನು ಸನ್ಮಾನಿಸಬೇಕೆಂಬ ದೇವರಾಜ್ಞೆಯಾಗಿದೆ ಅಷ್ಟೇ. ನಾನು ಚಿಕ್ಕದಿಂದಲೇ ಇವೆಲ್ಲವನ್ನು ಸರಿಯಾಗಿ ನಡ್ಕೊಂಡು ಬಂದಿದ್ದೇನೆ ಎಂದು ಹೇಳಲು ಯೇಸು ಅದನ್ನು ಕೇಳಿ ಅವನಿಗೆ, ಇನ್ನು ನಿನಗೆ ಒಂದು ಕಡಿಮೆ ಆಗಿದೆ, ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಹಂಚಿಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸಿ ಎಂದು ಹೇಳಿದನು. ಅವನು ಬಹಳ ಐಶ್ವರ್ಯವಂತನಾಗಿದ್ದರಿಂದ ಇದನ್ನು ಕೇಳಿ ಬಹಳ ವ್ಯಸನಗೊಂಡು, ಆಗ ಯೇಸು ಅವನನ್ನು ನೋಡಿ, ಧನವಂತರು ದೇವರ ರಾಜ್ಯದಲ್ಲಿ ಸೇರುವುದು ಎಷ್ಟೋ ಕಷ್ಟ, ಐಶ್ವರ್ಯವಂತರು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯ ಸೂಚಕಣಿಯಲ್ಲಿ ನುಗ್ಗುವುದು ಸುಲಭ ಅಂದನು. ಈ ಮಾತನ್ನು ಕೇಳಿದವರು, ಹೀಗಿದ್ದರೆ ಯಾರಿಗೆ ರಕ್ಷಣೆಯಾಗಿತ್ತು ಎಂದು ಕೇಳಲು ಆತನು, ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯಗಳು ದೇವರಿಗೆ ಸಾಧ್ಯವಾಗಿವೆ ಅಂದನು. ಆಗ ಪೇತ್ರನು, ಹೇಗೋ ನಾವು ನಮ್ಮ ಮನೆ ಮಾರುಗಳನ್ನು ಬಿಟ್ಟು ನಿನ್ನ ಹಿಂದೆ ಬಂದೆವು ಎಂದು ಹೇಳಲು ಆತನು ಅವರಿಗೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ದೇವರ ರಾಜ್ಯದ ನಿಮಿತ್ತ ಮನೆಯನ್ನಾಗಲಿ, ಹೆಂಡತಿಯನ್ನಾಗಲಿ, ಅಣ್ಣ ತಮ್ಮಂದಿರನ್ನಾಗಲಿ, ತಂದೆ ತಾಯಿಗಳನ್ನಾಗಲಿ, ಮಕ್ಕಳನ್ನಾಗಲಿ ಬಿಟ್ಟು ಬಿಡಿರುವನು, ಅವನಿಗೆ ಈಗಿನ ಕಾಲದಲ್ಲಿ ಅನೇಕ ಪಾಲು ಇಚ್ಛಾವುಗಳು ಸಿಕ್ಕುತ್ತವೆ, ಮತ್ತು ಮುಂದಿನ ಲೋಕದಲ್ಲಿ ನಿತ್ಯ ಜೀವ ದೊರೆಯುವುದು ಎಂದು ಹೇಳಿದನು. ಅವಾಗ ಏನು ಮಾಡ್ತಾರೆ ಅಂದರೆ, ಐಶ್ವರ್ಯವಂತರು ಅಂದರೆ ಬಿಟ್ಬಿಡ್ತಾರೆ ಯಾರಾದರೂ ಕೂಡ. ಈಗ ಯಾರಾದರೂ ಬಿಟ್ಬಿಡ್ತಾರೆ, ಹೇಳಿ ದಾರಿಲಿ 500 ರೂಪಾಯಿ ಸಿಕ್ಕಿದೆ ಅಂತಂದರೆ ಬಿಟ್ಬಾ ಅಂದರೆ ಬಿಟ್ಬಿಡ್ತಾನೆ. ಇಲ್ಲ, ಅದು ನಮಗೆ ಹಣ ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಆ ಹಣ ನಮಗೆ ಬೇಕು, ನಾವ್ಯಾಕೆ ಅದನ್ನು ಖರ್ಚು ಮಾಡಬೇಕು, ನಾವ್ಯಾಕೆ ಅದನ್ನು ಬೇರೆಯವರಿಗೆ ಕೊಡಬೇಕು ಅಂತ ಹೇಳ್ತಾರೆ. ದೇವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇವಾಗ ಎಲ್ಲವನ್ನು ಬಿಟ್ಟು ಬಾ ಅಂತಂದರೆ ಇಸಪ್ಪ ಏನು ಹೇಳ್ತಾ ಇದ್ದಾರೆ, ಇವಾಗ ಎಲ್ಲವನ್ನು ಬಿಟ್ಟು ಬಾ ಅಂತಂದರೆ, ಐಶ್ವರ್ಯ ನೀನು ಎಲ್ಲದನ್ನು ಬಿಟ್ಟು ಬಂದುಬಿಡು, ನಮಗೆ ದೇವರ ಹಿಂದೆ ಹೋದರೆ ನಿನಗೆಲ್ಲವೂ ಸಿಗುತ್ತೆ, ನಿನ್ನ ಐಶ್ವರ್ಯವನ್ನು ಬಿಟ್ಟು ಬಾ. ಇವ್ರು ಹೇಳ್ತಾರೆ, ಹೇಗಪ್ಪ ದೇವರೇ ನಾನು ಬಿಟ್ಟು ಬರಲಿ, ಅಷ್ಟೊಂದು ಆಸ್ತಿನ, ಅಷ್ಟೊಂದು ಆಳು ಕಾಳನ್ನು ನಾನು ಹೆಂಗೆ ಬಿಟ್ಟು ಬರಲಿ, ನನಗೆ ಅಷ್ಟೊಂದು ಆಸ್ತಿ ಇದೆ, ನಂಗೆ ಅಷ್ಟೊಂದು ಸಂಪತ್ತು ಇದೆ, ನಾನು ಹೆಂಗೆ ಬಿಟ್ಟು ಬರಲಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅವನು. ಹಾಗಾದರೆ ಧನವಂತರು ಎಷ್ಟೋ ಕಷ್ಟ ಕಣಪ್ಪ, ಪರಲೋಕ ಕಾಣೋದು ತುಂಬ ಕಷ್ಟ ಧನವಂತರು, ಆದರೆ ಬಡವರು ಬೇಗದ ಪರಲೋಕವನ್ನು ಕಾಣ್ತಾರೆ ಅಂತ ದೇವರು ಹೇಳ್ತಾರೆ. ಅಂದರೆ ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆ ಸೂಚನೆ ಕಣ್ಣಲ್ಲಿ ನುಗ್ಗೋದು ಸುಲಭ ಅಂತ ಹೇಳ್ಬಿಟ್ಟು ದೇವರು ಹೇಳ್ತಾರೆ. ಸೊ ಅದಕ್ಕಾಗಿ ದೇವಚಂದರೆ ಅಂದರೆ ಇಲ್ಲಿ ನಾವು ಐಶ್ವರ್ಯ ಹಿಂದೆ ಓಡಬಾರ್ದು, ದುಡ್ಡಿನ ಹಿಂದೆ ಓಡಬಾರ್ದು, ಯಾವಾಗಲೂ ದೇವರ ಹಿಂದೆ ಓಡೋಣ. ದೇವರ ಹಿಂದೆ ಓಡಿದ್ರೆ ಏನು ಸಿಗುತ್ತೆ, ನಮಗೆ ನಿತ್ಯ ಜೀವ ಸಿಗುತ್ತೆ ಅಲ್ವಾ. ಈ ಹಣದಿಂದ ಓಡಿದ್ರೆ ಏನಾಗುತ್ತೆ, ಹಣ ಸುಟ್ಟರೂ ಹೋಗುತ್ತೆ, ನಮ್ಮ ದೇಹ ಈವನ್ ಸುಟ್ಟರೂ ಕೂಡ ಹೋಗುತ್ತೆ ಅಲ್ವಾ. ನಮ್ಮ ದೇಹವು ಕೂಡ ಶಾಶ್ವತವಲ್ಲ. ನಾವು ಅಂದ್ಕೊಳ್ತೀವಿ ಸೌಂದರ್ಯವಾಗಿರಬೇಕು, ನಾನು ಆ ಕ್ರೀಮ್ ಹಚ್ಚಬೇಕು, ಈ ಕ್ರೀಮ್ ಹಚ್ಚಬೇಕು, ನಾನು ಹೀಗೆ ಕಾಣಬೇಕು, ಹಾಗೆ ಕಾಣಬೇಕು. ಇವಾಗ ನೋಡ್ತಾ ಇದ್ದೀವಿ ನಾವು ಎಷ್ಟು ರೀಲ್ಸ್ಗಳು ಮಾಡ್ತಿದ್ದಾರೆ ಜನಗಳಲ್ವಾ. ಸೊ ಯಾರನ್ನ ಬಿಚ್ಚಲಕ್ಕಾಗಿ ಜನಗಳು ಇವತ್ತು ಹೊಗಳಿದ್ರೆ ನಾಳೆ ಬೈದರೆ, ನಾಳೆ ಹೊಗಳುತ್ತಾರೆ ಅಲ್ವಾ. ಇಂಥ ಜನಗಳ ಮಧ್ಯೆ ನೀವೇನು ಮಾಡ್ತೀರಾ ಅಲ್ವಾ. ಇದೆಲ್ಲ ವ್ಯರ್ಥ, ಇದೆಲ್ಲ ಸುಟ್ಟು ಹೋಗುತ್ತೆ. ದೇವರು ಬರೋವಂಥ ಕಾಲದಲ್ಲಿ ಇವ್ಯಾವುದೂ ಕೂಡ ಅಲ್ಲಿ ಮೇಲ್ಗಡೆ ಕನ್ಸಿಡರ್ ಆಗೋದಿಲ್ಲ. ಏನು ಕನ್ಸಿಡರ್ ಆಗುತ್ತೆ, ನೀವು ಮಾಡಿರುವಂಥ ಒಂದು ಕಾರ್ಯ, ನೀವು ಮಾಡಿರುವಂಥ ಒಂದು ದೇವರ ಒಂದು ಆಶೀರ್ವಾದ, ದೇವರ ಒಂದು ಕೆಲಸ ಕಾರ್ಯಗಳು. ಅರ್ಥ ಆಯ್ತಾ ಮಕ್ಕಳೇ. ದಯವಿಟ್ಟು ನೀವು ಆದಷ್ಟು ಬೇಗ ರಕ್ಷಣೆ ಹೊಂದಿ, ಆದಷ್ಟು ಬೇಗ ದೇವರನ್ನು ನಂಬಿ ನೀವು ಪರಲೋಕವನ್ನು ನಾವು ಕಾಣಬೇಕು ಆಯಿತಾ. ದೇವರು ಬರುವಾಗ ಹೇಗಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಹಾಲೆಲೂಯಾ. ಸಣ್ಣ ಪ್ರಾರ್ಥನೆ. ಪರಿಶುದ್ಧ ಅದನ್ನೆಲ್ಲರೂ ಕೂಡ ಆಶೀರ್ವಾದ ಮಾಡೋಕ್ಕಾಗಲಿ. ಬೇಗ ರಕ್ಷಣೆ ಹೊಂದಲಿದ್ದಂತೆ, ಎಲ್ಲ ಕಷ್ಟಗಳು ಬಿಡುಗಡೆ ಹೊಂದಲಿದ್ದಂತೆ, ದೇವರ ಮೆಚ್ಚಿದ ಪರಲೋಕದಿಂದ ಪ್ರಕಾರ ಭೂಲೋಕದಿಂದ ನೆರವೇರಿದಂತೆ ಸ್ವಲ್ಪ ಸ್ತೋತ್ರ ಸ್ವಾಮಿ ಯೇಸು ನಾಮದಲ್ಲಿ ಪ್ರಾರ್ಥಿಸಿಬಿಟ್ಟಂತೆ. ಥ್ಯಾಂಕ್ ಯು ಜನರು.